ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಬನ್ನಿ ಅದೇ ಯೂಶಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂದರೆ ವಾಟ್ ಟು ಡೂ ಆಫ್ಟರ್ ಯುವರ್ SSLC. ಸೊ SSLC ಬೋರ್ಡ್ ಎಕ್ಸಾಮಿನೇಷನ್ ಆಗಿದೆ, ಅದರ ರಿಸಲ್ಟು ಬರೋದಕ್ಕೆ ಇನ್ನೇನು ಕೆಲವೇ ದಿನಗಳಿವೆ. ಸೊ ಹಾಗಾಗಿ ಅದು ಮುಗಿದ ತಕ್ಷಣ ನಾವು ಯಾವ ಸ್ಟ್ರೀಮ್ ಚೂಸ್ ಮಾಡಬೇಕು ಅನ್ನೋ, ಡಿಪ್ಲೊಮಾ ಮಾಡಲಾ ಅಥವಾ PUC ಮಾಡಲಾ, ಇವೆರಡರ ಗೊಂಗದಲ್ಲಿ ನೀವಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸುಮಾರು 95% ಅಷ್ಟು ಜನಗಳು ತಮ್ಮ ಒಂದು SSLC ಬೋರ್ಡ್ ಎಕ್ಸಾಮಿನೇಷನ್ ಮುಗಿದ ತಕ್ಷಣ, ರಿಸಲ್ಟ್ ಬಂದ ತಕ್ಷಣ ತಾವು PUC ಸ್ಟ್ರೀಮನ್ನು ಚೂಸ್ ಮಾಡ್ತಾರೆ. PUCಲಿ ಯಾವ ಸ್ಟ್ರೀಮ್ ಚೂಸ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ ಇರುತ್ತೆ. ಸೊ ಯಾವ್ಯಾವ ಸ್ಟ್ರೀಮ್ಸ್ ಇದೆ ಅಂತ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ PCMB, PCMC, PCME ಅಂದರೆ ಇದು ಸೈನ್ಸ್ ಸ್ಟ್ರೀಮ್ ಆಗಿರುತ್ತೆ. ಆಮೇಲೆ ಕಾಮರ್ಸ್, ಆಮೇಲೆ ಆರ್ಟ್ಸ್. ಸೊ ಈ ಥರ ಸ್ಟ್ರೀಮ್ಸ್ ಇರುತ್ತೆ, ಓಕೆನಾ. ಸೊ ಈ ಬೇಸಿಕ್ ಸ್ಟ್ರೀಮ್ಸಲ್ಲಿ ನಾವು ಯಾವ ಸ್ಟ್ರೀಮ್ ಚೂಸ್ ಮಾಡೋದು ಅಂತ ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆ ಕನ್ಫ್ಯೂಷನ್ ದೂರ ಮಾಡೋಕ್ಕೆ ನಾನಿವತ್ತು ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗಿದ್ರೆ PCMB ಅಂದರೆ ಏನು? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. PCMC ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. PCME ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್. ಸೊ ಇದರಲ್ಲಿ ಯಾವುದನ್ನು ಸ್ಟಡಿ ಮಾಡಬೇಕು, ಯಾವುದನ್ನು ಸ್ಟಡಿ ಮಾಡಿದ್ರೆ ಒಳ್ಳೆಯದು ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಿಗೂ ಕಾಡ್ತಾ ಇರುತ್ತೆ. ಆ ಪ್ರಶ್ನೆನ ದೂರ ಮಾಡೋಣ ಅಂತ ನಾನಿವತ್ತು ಬಂದಿದ್ದೀನಿ. ಸೊ PCMB ಅಂದರೆ ಬಯಾಲಜಿ ಇರುತ್ತೆ. ಬಯಾಲಜಿ ಎಕ್ಸ್ಟ್ರಾ ಪಾಯಿಂಟ್ ಏನಂದರೆ ಮೆಡಿಕಲ್ ಸ್ಟ್ರೀಮಿಗೆ ಹೋಗ್ಬೋದು, ಪ್ಯಾರಾಮೆಡಿಕಲ್ ಸ್ಟ್ರೀಮ್ಗೆ ಹೋಗ್ಬೋದು. ಈ ಥರ ಕೋರ್ಸಸನ್ನು ನೀವು ಮಾಡ್ಬೋದು. ನರ್ಸಿಂಗ್, ಡಾಕ್ಟರ್, ನೀಟ್ ಎಕ್ಸಾಮ್ ಬರಿಬಹುದು, JEE ಬರ್ಬೋದು. ಆ್ಯಂಡ್ ನಿಮಗೆ ಪ್ಲಸ್ ಆ್ಯಡ್ ಆನ್ ಬೆನಿಫಿಟ್ ಏನಂದರೆ PCMB ಮಾಡಿದವರು ತಾವು ಮೆಡಿಕಲ್ಗೂ ಹೋಗ್ಬೋದು, ಈ ಕಡೆ ಇಂಜಿನಿಯರಿಂಗೂ ಕೂಡ ಹೋಗ್ಬೋದು. ಬಟ್ PCMC ಅಂದರೆ ಕಂಪ್ಯೂಟರ್ ಸೈನ್ಸ್ ಮಾಡಿದ ಸ್ಟೂಡೆಂಟ್ಸ್ ತಾವು ಇಂಜಿನಿಯರಿಂಗ್ ಮಾತ್ರ ಹೋಗಬೇಕಾಗಿರುತ್ತೆ. ನರ್ಸಿಂಗ್ ಅಥವಾ ಮೆಡಿಕಲ್ ಅಥವಾ ಡೆಂಟಲ್, ಆಯುರ್ವೇದ ಈ ಥರ ಕೋರ್ಸ್ಗಳಿಗೆ PCMC ಸ್ಟೂಡೆಂಟ್ಸ್ ಹೋಗೋಕ್ಕೆ ಆಗೋದಿಲ್ಲ. ಆ್ಯಂಡ್ PCME ಸ್ಟೂಡೆಂಟ್ಸ್ಗಳು ತಾವು ಎಲೆಕ್ಟ್ರಾನಿಕ್ಸ್ ಮಾಡೋದ್ರಿಂದಾಗಿ ದೇ ಕ್ಯಾನ್ ಗೋ ಟು ಸ್ಟ್ಯಾಟ್ಸ್. ಆ್ಯಂಡ್ PCMS ಕೂಡ ಇದೆ, ದಟ್ ಈಸ್ ಫಾರ್ ಸ್ಟ್ಯಾಟ್ ಸ್ಟೂಡೆಂಟ್ಸ್. ಅಲ್ಲಿ ತಾವು ಸ್ಟ್ಯಾಟಿಸ್ಟಿಕ್ಸ್ ಮಾಡಿರೋದ್ರಿಂದಾಗಿ ಯು ಕ್ಯಾನ್ ಗೆಟ್ ಅನ್ ಅಪಾರ್ಚುನಿಟಿ ಟು ಗೋ ಟು ಡಾಟಾ ಸೈನ್ಸ್, BSc ಇನ್ ಡಾಟಾ ಸೈನ್ಸ್ ಎಲ್ಲ ಮಾಡ್ಬೋದು. ಸೊ ಈ ಥರ ಎಲ್ಲ ಜಾಸ್ತಿ ಅಪಾರ್ಚುನಿಟೀಸ್ ಸಿಗುತ್ತೆ, ನಿಮಗೆ ಮಾಡಬಹುದಾಗಿರುತ್ತೆ. ಆ್ಯಂಡ್ PCMS ಸ್ಟೂಡೆಂಟ್ಸ್ ನಾನು ಹೇಳಿದಾಗೆ ಯು ಗೆಟ್ ಆ್ಯಡ್ ಆನ್ ಬೆನಿಫಿಟ್ ಟು ಡೂ ಅ ಡಿಗ್ರಿ ಇನ್ ಮ್ಯಾಥಮ್ಯಾಟಿಕ್ಸ್. BSc ಇನ್ ಮ್ಯಾಥಮ್ಯಾಟಿಕ್ಸ್ ಮಾಡೋದಕ್ಕೆಲ್ಲ ತುಂಬ ಉಪಯೋಗವಾಗಿರುತ್ತೆ. ಸೊ ಈ ಥರ ಇರುತ್ತೆ. ಸೊ ಡಿಗ್ರಿ ಯಾವುದು ಆಗಿರಬಹುದು ನಿಮಗೆ. ಇವಾಗ ಇದು ನಾನು ಬೇಸಿಕ್ ಡಿಗ್ರಿ ಹೇಳಿದೆ. ಮೆಡಿಕಲ್ ಹೋಗಬೇಕಾದ್ರೆ PCMB ಮಾಡ್ಕೊಳ್ಳಿ, ಇಂಜಿನಿಯರಿಂಗ್ ಹೋಗಬೇಕಾದ್ರೆ ಸೊ ಸ್ಟೂಡೆಂಟ್ಸ್ ನೀವು ನೀಟ್ ಬರೆದ್ಬಿಟ್ಟು ಡಾಕ್ಟರ್ ಆಗಬೇಕಂದ್ರೆ PCMB ಮಾಡ್ಕೊಳ್ಳಿ. PCMC ಆ್ಯಂಡ್ PCMS ಮಾಡಿದ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಬಹುದಾಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ ಬೇಸಿಕ್ ಸ್ಟ್ರೀಮ್ PCMB, PCMC ಆ್ಯಂಡ್ PCMS ಆ್ಯಂಡ್ PCME. ಸೊ ಇದಾಗಿರುತ್ತೆ ನಿಮ್ಮ ಆ್ಯಡ್ ಆನ್ ಬೆನಿಫಿಟ್ಸ್ ಆ್ಯಂಡ್ ಆ್ಯಡ್ ಆನ್ ಟಾಪಿಕ್ಸ್ ಇವತ್ತಿದ್ದು. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.